ನಾಗಮಂಗಲ ಬುಧವಾರ ರಾತ್ರಿ ಹೇಗೆ ಹೊತ್ತಿ ಉರಿತು ಅನ್ನೋದನ್ನ ನಾವೆಲ್ಲ ಗಮನಿಸಿದ್ವಿ. ಬಟ್ ಇದಕ್ಕೆ ಪೊಲೀಸರ ಎಡವಟ್ಟು, ಭದ್ರತಾ ವೈಫಲ್ಯ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂತಹ ವಿಚಾರ ಮೇಲ್ನೋಟಕ್ಕೆ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಕೂಡ ಬಯಲಿಗೆ ಬರ್ತಾ ಇದೆ. 2,000 ರೂಪಾಯಿ ಉಳಿಸೋದಕ್ಕೆ ಹೋಗಿ ಇಷ್ಟು ದೊಡ್ಡ ಅವಾಂತರ ಆಯಿತು. ಇಡೀ ನಾಗಮಂಗಲಕ್ಕೆ ಕೊಳ್ಳಿ ಇಡೋ ಕೆಲಸವನ್ನ ಅಲ್ಲಿ ಕಿರಾತಕರು ಅಥವಾ ಮತಾಂಧತೆ ಅಫೀಮ್ ಇದ್ದವರು ಮಾಡಿದ್ರು ಅನ್ನುವಂತಹ ಆರೋಪ ಇದೆ. 2,000 ರೂಪಾಯಿ ಸ್ಟೋರಿ ಏನು, ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಪೊಲೀಸ್ ಇನ್ಸ್ಪೆಕ್ಟರ್ ಜಿಪುಣತನಕ್ಕೆ ನಾಗಮಂಗಲಕ್ಕೆ ಕೊಳ್ಳಿ. ಕೋಮು ಗಲಭೆಗೆ ಕಾರಣವಾದ ಇನ್ಸ್ಪೆಕ್ಟರ್ ಜಿಪುಣತನ. ರಿಸರ್ವ್ ಸಿಬ್ಬಂದಿಗೆ ಊಟ ಕೊಡಿಸಲು ಇನ್ಸ್ಪೆಕ್ಟರ್ ಹಿಂದೇಟು. ರಿಸರ್ವ್ ಸಿಬ್ಬಂದಿ ಹೋಗಿ ಅರ್ಧ ಗಂಟೆಯಲ್ಲಿಯೇ ನಾಗಮಂಗಲಕ್ಕೆ ಬೆಂಕಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಂಡ್ಯದ ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ 5 ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಲಾಗಿತ್ತು. ಬುಧವಾರ ರಾತ್ರಿ ಗಣೇಶ ವಿಸರ್ಜನೆಯ ಮೆರವಣಿಗೆ ಮಸೀದಿ ಹಾಗೂ ದರ್ಗಾ ಮುಂಭಾಗಕ್ಕೆ ಹೋಗಿದೆ. ಇದೇ ಕಾರಣಕ್ಕೆ ಅನ್ಯಕೋಮಿನ ಆಕ್ಷೇಪದಿಂದ ವಾಗ್ವಾದ ಹಾಗೂ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವಾಗಿ ನಾಗಮಂಗಲ ನಿಗಿ ಕೆಂಡವಾಗಿತ್ತು. ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ ಕಳೆದ ವರ್ಷವೂ ಕೂಡ ಗಲಾಟೆಯಾಗಿತ್ತು. ಆದರೆ ಸ್ವಲ್ಪದರಲ್ಲಿಯೇ ಅನಾಹುತ ತಪ್ಪಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಯಾವುದೇ ಅನಾಹುತ ಸಂಭವಿಸಬಾರದು ಅಂತೇಳಿ ಭದ್ರತೆಗಾಗಿ ಸಿಬ್ಬಂದಿಯನ್ನ ಕರೆಸಲಾಗಿತ್ತು. ಆದರೆ ನಾಗಮಂಗಲದ ಪೊಲೀಸ್ ಇನ್ಸ್ಪೆಕ್ಟರ್ ಜಿಪುಣತನಕ್ಕೆ ನಾಗಮಂಗಲವೇ ಹೊತ್ತಿ ಉರಿದಿದೆ. ಭದ್ರತೆಗೆ ಅಂತ ಬಂದಿದ್ದ 24 DAR ಸಿಬ್ಬಂದಿಗೆ ನಿತ್ಯವೂ ಊಟ ಹಾಕಿಸಬೇಕಿತ್ತು. ಅದಕ್ಕಾಗಿಯೇ 2,000 ರೂಪಾಯಿ ಹಣ ಖರ್ಚಾಗುತ್ತೆ ಅಂತೇಳಿ ನಾಗಮಂಗಲದ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಗಣಪತಿ ವಿಸರ್ಜನೆಯ ಮೆರವಣಿಗೆ ಆರಂಭವಾಗಿ ಶಾಂತವಾಗಿ ಹೊರಡುತ್ತಿದ್ದಂತೆ ಏನೂ ಆಗಲ್ಲ ಅಂತೇಳಿ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ರಿಸರ್ವ್ ಸಿಬ್ಬಂದಿಯನ್ನ ಬೆಳ್ಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಗಲಭೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಕೇವಲ 7 ಸಿಬ್ಬಂದಿ ಮಾತ್ರ ಇಟ್ಕೊಂಡಿದ್ದಾರೆ. ರಿಸರ್ವ್ ಸಿಬ್ಬಂದಿ ಹೋದ ಅರ್ಧ ಗಂಟೆಯಲ್ಲಿಯೇ ಗಲಾಟೆ ಆರಂಭವಾಗಿ ಕಿಡಿಗೇಡಿಗಳು ಉದ್ರಿಕ್ತಗೊಂಡು ಬೇಕಾಬಿಟ್ಟಿಯಾಗಿ ಕಲ್ಲನ್ನು ತೂರಿದ್ದಾರೆ. ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಇಟ್ಟು ದುರ್ವರ್ತನೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಒಂದು ಕಡೆ ಮೆರವಣಿಗೆ ಆರಂಭವಾದರೆ ಮತ್ತೊಂದು ಕಡೆ ಕಿಡಿಗೇಡಿಗಳ ಕ್ರೌರ್ಯ ಮುಗಿಲು ಮುಟ್ಟಿತ್ತು. 7 ಜನ ಸಿಬ್ಬಂದಿಯ ಕೈಯಲ್ಲಿ ಉದ್ರಿಕ್ತರನ್ನ ತಡೆಯೋದಿರಲಿ, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಪೊಲೀಸರು ಪರದಾಡಿದ್ದಾರೆ. ಅಷ್ಟರಾಗ್ಲಲ್ಲಿಯೇ ನಾಗಮಂಗಲ ಕ್ಷಣಾರ್ಧದಲ್ಲಿಯೇ ಹೊತ್ತಿ ಉರಿದಿದೆ. PSI ರವಿ ಸೇರಿದಂತೆ ಹಲವು ಸಿಬ್ಬಂದಿ ಮೇಲೆಯೇ ಕಿಡಿಗೇಡಿಗಳು ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಬಾಂಬ್ ಎಸೆಯುವ ಜೊತೆಗೆ ಅಂಗಡಿ ಮುಂಗಟ್ಟಿಗೆ ಬೆಂಕಿ ಹಾಕಿ ಕ್ರೌರ್ಯ ಮೆರೆದಿದ್ದಾರೆ. ಕಿಡಿಗೇಡಿಗಳು ಕಲ್ಲು, ದೊಣ್ಣೆ, ಮಾರಕಾಸ್ತ್ರಗಳಿಂದ ಮನಬಂದಂತೆ ಕ್ರೌರ್ಯವನ್ನ ಎಸಗಿದ್ದಾರೆ. ವಿಷಯ ತಿಳಿದು ರಿಸರ್ವ್ ಸಿಬ್ಬಂದಿ ವಾಪಸ್ ಬರುವಷ್ಟರಲ್ಲೇ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಕೇವಲ ಸಿಬ್ಬಂದಿಗೆ 2,000 ರೂಪಾಯಿ ಕೈಯಿಂದ ಕೊಟ್ಟು ಊಟ ಕೊಡಿಸಬೇಕು ಅಂತ ಹೇಳಿ ರಿಸರ್ವ್ ಸಿಬ್ಬಂದಿಯನ್ನ ಜಿಪುಣತನದಿಂದ ವಾಪಸ್ ಕಳುಹಿಸಿದಂತಹ ಇನ್ಸ್ಪೆಕ್ಟರ್ ನಾಗಮಂಗಲದ ಗಲಭೆಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ. ಇದೇ ತಪ್ಪಿಗೆ ಪೊಲೀಸ್ ಇಲಾಖೆ ಅಶೋಕ್ ಕುಮಾರ್ಗೆ ಅಮಾನತ್ತಿನ ಶಿಕ್ಷೆ ಕೊಟ್ಟಿದೆ. ಅದೇನೇ ಇರಲಿ, ಕೇವಲ 2,000ಕ್ಕಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಜಿಪುಣತನ ಪ್ರದರ್ಶನ ಮಾಡಿದ್ದು ಮಾತ್ರ ವಿಪರ್ಯಾಸ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.